ಬಡ ಮಕ್ಕಳ ಭವಿಷ್ಯ ರೂಪಿಸಬೇಕಾದ ಸರ್ಕಾರಿ ಶಾಲೆಗಳು ಶಿಕ್ಷಕರ ಬೇಜವಾಬ್ದಾರಿ ಮತ್ತು ಅಸಡ್ಡೆಗೆ ಒಳಗಾದರೆ ಏನಾಗುತ್ತವೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗುಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೇ ಉತ್ತಮ ನಿದರ್ಶನವಾಗಿದೆ. ಹೌದು, ಈ ಶಾಲೆಯ ಮುಖ್ಯ ಶಿಕ್ಷಕಿ ಇಂದಿರಾ ಅವರು ಕಳೆದ 2 ದಿನಗಳಿಂದ ಶಾಲೆಗೆ ಹೋಗದೆ ಬ್ಯಾಂಕ್ ಕೆಲಸ ಎಂದು ಹೇಳಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡದೆ ಮೋಸ ಮಾಡಿದ್ದಾರೆ. ಇವರ ಪತಿ ಮಹಾಶಯ ನರಸಿಂಹಮೂರ್ತಿ ಸರ್ಕಾರಿ ಇಲಾಖೆಯೊಂದರ ನಿವೃತ್ತ ನೌಕರರಾಗಿದ್ದು ಶಾಲೆಯ ಪ್ರತಿಯೊಂದು ವಿಚಾರದಲ್ಲೂ ಹೆಂಡತಿಯ ಪರವಾಗಿ ಮೂಗು ತೂರಿಸುತ್ತಾರೆ ಎಂದು ಆರೋಪ ಕೇಳಿಬಂದಿದೆ. ಯಾರಾದರೂ ಏನಾದರೂ ಪ್ರಶ್ನೆ ಮಾಡಿ ಕೇಳಿದರೆ ಅವರ ಮೇಲೆ ಹರಿಹಾಯುವ ಪ್ರವೃತ್ತಿ ಉಳ್ಳವರಾಗಿದ್ದಾರಂತೆ. ಇದರಿಂದಾಗಿ ಶಾಲೆಯಲ್ಲಿ ಕಲಿಕಾ ವಾತಾವರಣವೇ ಇಲ್ಲವಾಗಿದೆ. ಮುಖ್ಯ ಶಿಕ್ಷಕಿಯ ಗಂಡ ನರಸಿಂಹಮೂರ್ತಿ ಈ ಶಾಲೆಯಲ್ಲಿ ಹೆಂಡತಿಯ ಪವರನ್ನು ಯೂಸ್ ಮಾಡಿಕೊಂಡು ಮುಖ್ಯ ಶಿಕ್ಷಕಿಯ ಕೊಠಡಿಯಲ್ಲಿ ಕೂತು ಮಕ್ಕಳ ಪೋಷಕರು ಬಂದರೆ ಗಂಡನ ದರ್ಬಾರ್ ಜೋರಾಗಿದೆ. ನಾವು ಹೋಗಕ್ಕಾಗಲ್ಲ. ಒಂದು ಸ್ಕೂಲ್ ಅಂತಂದ್ರೆ 60 ಜನ ಮಕ್ಕಳನ್ನ ಸಂಭಾಳಿಸೋದು ఈ ఊరికి నువ్వు హైలైట్ ఉన్నట్లా నువ్వు ఏం చెప్తా జనాలు చెప్పేది పూసిరి వస్ మ్యాపాట్కి ఏ పూసిరి ఉప్పు సిట్టా వచ్చింటారు ఎవరు మన జనాలు ఉప్పు సిట్టా వచ్చింటారు నాకు తెలుసు ಇಲ್ಲ ಅವ್ರು ಬಂದಿದ್ರಂತೆ ಮೊದಲೇ. ಅಲ್ಲಪ್ಪ ನಮ್ಮ ಮುಖ್ಯಸ್ಥ ಪ್ಲೇನ್ಗೆ ಬರೋದು ಅಷ್ಟೇ. ಅಲ್ಲ ನಿಮ್ಮದಲ್ಲ ಸರ್, ಅಲ್ಲ ನಮ್ಮ ಮುಖ್ಯಸ್ಥ ಪ್ಲೇನ್ಗೆ ಹೇಳ್ತಾ ಇದ್ದಾರೆ ಸಮಸ್ಯೆನೇ ಇಲ್ಲ. ಯಾಕ್ರಿ ಬ್ಯಾಂಕ್ಗೆ ಹೋದ್ವೆ, ಬ್ಯಾಂಕ್ ಅಕೌಂಟ್ ಹೋಲ್ಡ್ ಆಗ್ಬಿಟ್ಟಿದೆ. ಮತ್ತೆ ರೆಡಿ ಮಾಡಿ ಈ ಬಿ ಇವತ್ತು ಸಿಗ್ನೇಚರ್ ಮಾಡಿಸಿ ನೋಡಿ. ಬಿ ಅವರಿಗೆ ಫೋನ್ ಮಾಡಿದೆ ಸರ್, ನಾವು ಎಲೆಕ್ಷನ್ ಡ್ಯೂಟಿಲಿ ಇದರಲ್ಲಿ ಇದೀವಿ ಅಂತಂದ್ರಲ್ಲ, ಸೈನ್ ಮಾಡಿಸ್ಕೊಂಡು ಎಕ್ಸಾಮಿನೇಷನ್ ಇದ್ದಾರೆ, ಅಕೌಂಟ್ ಹೋಲ್ಡ್ ಆಗಿತ್ತು. ಅದಕ್ಕೆ ಬಂದಿದ್ದು. ಇಲ್ಲ ಅಂದ್ರೆ ನಾವು ಪಾಪ ಅವರು ಏನು ಅವರು. ಇನ್ನು ಶಾಲೆಯಲ್ಲಿ 60 ವಿದ್ಯಾರ್ಥಿಗಳಿದ್ದು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪಾಠ ಪ್ರವಚನ ನಡೆಯುತ್ತಿಲ್ಲ. ಮುಖ್ಯವಾಗಿ ಇಲ್ಲಿನ ಮುಖ್ಯ ಶಿಕ್ಷಕಿ ಇಂದಿರಾ ಅವರು ಶಾಲೆಗೆ ಪದೇ ಗೈರು ಹಾಜರಾಗುತ್ತಾರೆ. ಇವರ ಗರಡಿಯಲ್ಲಿ ಓದುವ ಮಕ್ಕಳಿಗೆ ಕನ್ನಡವೇ ನೆಟ್ಟಗೆ ಓದಲು ಬರೆಯಲು ಬರುವುದಿಲ್ಲ. ಕೊರೋನಾ ಹಾವಳಿ ನಿಂತಿದ್ದರೂ ಸಹ ಈಗಲೂ ಮೊಬೈಲ್ ಮೂಲಕವೇ ಪಾಠ ಪ್ರವಚನಗಳನ್ನು ಮಕ್ಕಳಿಗೆ ಕಲಿಸಲು ಮುಂದಾಗಿದ್ದಾರೆ. ಇದನ್ನು ಕೇಳಿದ್ರೆ ಮಕ್ಕಳಿಗೆ ಹೇಗೆ ಕಲಿಸಬೇಕು? ಇದನ್ನು ಕೇಳಿದ್ರೆ ಮಕ್ಕಳಿಗೆ ಇನ್ಯಾವ ಥರ ಕಲಿಸಬೇಕು? ನಾವು ಶಿಕ್ಷಕರು ಮಾತ್ರವಲ್ಲ, ಪೋಷಕರಾದ ನೀವು ಕೂಡ ಮಕ್ಕಳಿಗೆ ಕಲಿಸಬೇಕು ಎಂದು ಹೇಳ್ತಾರೆ. ಬಡವರಾದ ನಾವು ಮೊಬೈಲ್ ರೀಚಾರ್ಜ್ಗೆ 300 ರೂಪಾಯಿ ಹಣ ಹಾಕಿ ಓದಿಸುವುದಾದರೂ ಹೇಗೆ ಎನ್ನುವುದು ಪೋಷಕರ ದೂರಾಗಿದೆ. ಬರಿಯಲ್ಲ ಮಕ್ಕಳನ್ನ ನಾವು ಫೋನ್ ಕೊಟ್ರೆ ಫೋನ್ ನೋಡಿ ಬರೀತಾರ. ತೆಗಿಯ ಬುಕ್ಕು ತೆಗಿಯ ಬರೆಯೋ ಅಂತ ಏನಂದ್ರೆ ಅಮ್ಮ ಫೋನ್ ಕೊಡೋ ಮಾತ್ರ. ನಾವು ಕೂಲಿ ಮಾಡಿ ಮಾಡೋರು. ನಾನು ಮನೆ ಕೆಲಸ ಮಾಡ್ತೀನಿ, 3 ಮನೆ ಕೆಲಸ ಮಾಡಿ ನಾನು ಮಕ್ಕಳು ಸಾಕ್ತಾ ಇದ್ದೀನಿ. ಬರೆಯೋ ಅಂತಂದ್ರೆ ಫೋನ್ ಕೊಡು ಅಂತಾರೆ. ಫೋನಲ್ಲಿ ಕರೆನ್ಸಿ ಇರ್ತದೋ ಇರೋಲ್ವೋ ನಮಗೆ ಅದು ನಮಗ್ ಸೇರಿರೋದು. ಮಕ್ಕಳಿಗೋಸ್ಕರ ಕರೆನ್ಸಿ ಹಾಕ್ಸ್ಬೇಕಂದ್ರೆ 300 ರೂಪಾಯಿ ಬೇಕು. 300 ರೂಪಾಯಿಗೆ ಎಷ್ಟು ಕಷ್ಟ ಆಯ್ತದ ನಮಗ್ ಗೊತ್ತು. ನೀಟಾಗಿ ಓದ್ತಾ ಇಲ್ಲ, ನೀಟಾಗಿ ಶಿಸ್ತಿಲ್ಲ. ನಾನು ಬರೋಷ್ಟೊತ್ತು ಕಡೆ ಎಲ್ಲರೂ ಓಡಾಡ್ತಿದ್ರು ಮಕ್ಕಳು. ಕೆಲವೊಂದು ಮಕ್ಕಳು ಎಕ್ಸಾಮ್ ಟೈಮ್ ಏನು ಓಡಾಡೋಂತ ಕರ್ತವ್ಯ. ಎಕ್ಸಾಮ್ ಟೈಮ್ ನೀಟಾಗಿ ಓದ್ಕೋಬೇಕು, ಇಲ್ಲ ಬರ್ಕೋಬೇಕು, ಏನೋ ಒಂದು ಮಾಡ್ಬೇಕಾಗಿತ್ತು. ಓಡಾಡ್ತಿದ್ರು. ಆಮೇಲೆ 3 ಮೆಂಬರ್ ಕರೆದೆ ನಾನು. ಅವರು ಇವ್ರನ್ನ ಕರೆದೆ. ಇವರು ಎಲ್ಲ ಬಂದ್ರು, ಮಾತಾಡ್ತಾವ್ರೆ. ಪಾಠಗಳು ಮಾಡಲ್ಲ, ಏನೋ ಅವರೇ ಸಪ್ರೇಟ್ ಊಟ ಮಾಡಿಸ್ಕೊಂಡು ತಿಂತಾರಂತ ಮಕ್ಕಳು ಕೂಡ ಕಂಪ್ಲೇಂಟ್ ಮಾಡವ್ರೆ. ಮಕ್ಕಳಿಗೆ ಸಪ್ರೇಟ್ ಊಟ, ಅವ್ರಿಗೆ ಸಪ್ರೇಟ್ ಊಟ ಅಂತ ಮಾಡಿಸ್ಕೊಂಡು ತಿಂತಾರಂತೆ ಅಂತ ಒಂದು ಕಂಪ್ಲೇಂಟ್ ಇದೆ. ಬೋರ್ಡ್ ಮೇಲೆ ಚಾಪೀಸ್ ಇಟ್ಕೊಂಡು ಬರೆಯಲ್ಲ, ಡಸ್ಟ್ ಅಲರ್ಜಿ ಆಗುತ್ತಂತಾರೆ. ಫೋನ್ಗಳಿಗೆ ಕಳಿಸ್ಬಿಡ್ತಾರ. ಫೋನ್ಗಳಿಗೆ ನಾವು ಬಡವರು, ನಾವ್ ಹೆಂಗ್ ಕರೆನ್ಸಿ ಹಾಕ್ಸೋಣ? 300 ರೂಪಾಯಿ ಕರೆನ್ಸಿ ಫೋನ್ಗಳು ಕೊಟ್ರೆ ಬರೀತಾರೆ. ಅವ್ರ ಮಕ್ಳ ಕೈ ಕೊಟ್ರೆ ಬುಕ್ ಒಳಗಡೆ ಹಿಂಗ್ ಇಟ್ಕೋತಾವೆ ಫೋನ್ಗಳನ್ನ. ನಾವು ನೋಡ್ದಾಗ ಒಂದು ಬರೋದ್ರೆ ನೋಡ್ದಿದ್ದಾಗ ಇನ್ನೊಂದು ಹಿಂಗ್ ಅಡ್ಡ ಇಟ್ಕೊಂಡು ಹಿಂಗ್ ಆಡ್ತಾ ಇರ್ತಾರೆ. ನಾವ್ ಏನ್ ಮಾಡೋಣ? ಕಲಿಕೆ ಇಲ್ಲ ಸರ್. ಇಲ್ಲಿ ಕಲಿಕೆ ಇದ್ರೆ ತಾನೇ ಶಿಸ್ತು ಬರೋದು. ಫಸ್ಟ್ ಆಫ್ ಆಲ್ ಕಲಿಕೆನೇ ಇಲ್ಲ. ಕೂಡಿಸ್ಕೊಂಡು ಹೇಳೋ ಅಂತ ಮನೋಭಾವನೆ ಇಲ್ಲ ಮಕ್ಕಳಿಗೆ. ನಾವು ಓದೋವಾಗೆಲ್ಲ ಇಲ್ಲಿ ಕೂಡಿಸ್ಕೊಂಡು ಓದೋ ಅಕ್ಷರಗಳ ಮೇಡಮ್ ಬರೀಲಾನೆ ಗಣ್ಣುಗಳಿಗೆ ಹೊಡಿತಾ ಇದ್ರು. ಅಷ್ಟು ಚೆನ್ನಾಗಿತ್ತು ಅವಾಗ. ನಾನು ಇದೇ ಸ್ಕೂಲಲ್ಲೇ ಸರ್ ಓದಿರೋದು. ಒಂದು ಕ್ಲಾಸು ಒಂದು ಸಬ್ಜೆಕ್ಟ್ ಇಟ್ಕೊಂಡಿರೋ ನಾವು ಓದಿದ್ದೀವಿ. ಇಲ್ಲಿ ಪಾಯ ಸರಿದ್ರೆ ತಾನೇ ಸರ್ ಮುಂದೆ ಎಜುಕೇಶನ್ ಮಾಡೋಕ್ಕಾಗೋದು. ಇಲ್ಲೇ ಇಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗ? ಪೇರೆಂಟ್ಸ್ ಓದ್ಸ್ರಿ ಮಾಡಿಸ್ರಿ ಅಂದ್ರೆ ಎಷ್ಟಂತ ಓದ್ಸಕ್ಕಾಗುತ್ತೆ ಸರ್? ಹೋದ್ರೆ ಹೋಗ್ಲಿ. ಎಷ್ಟು ಹೊಡಿ ನನ್ನ ಮಗನ್ನ 1 ಅಕ್ಷರ ಬರಲ್ಲ ಅವನಕ್ಕ. ಎಷ್ಟು ತೀಡಿದ್ರು ಮನೇಲಿ ಫೋಕಸ್ ಮಾಡಿದ್ರು ಅವ್ನ್ ಬರಲ್ಲ. ಫೋನ್ ಕೊಡು ಅಂತಾರೆ. ಫೋನ್ಗ ಇದು ಎಷ್ಟು ಫೋನಿಂದ ಇದೆ ಎಷ್ಟಾಗುತ್ತೆ ಸರ್? ಸರಿಯಾಗಿ ಪಾಠಗಳು ಮಾಡ್ತಾ ಇಲ್ವಾ ಅಥವಾ ಏನು? ಮಕ್ಕಳಿಗೂ ಓದೋದೇ ಬರ್ತಾ ಇಲ್ಲ ಸರ್. ಕನ್ನಡ ಸಬ್ಜೆಕ್ಟೇ ಬರ್ತಾ ಇಲ್ಲ. ನಾವು ಬಡವ್ರು ಸರ್, ಎಲ್ಲೋಗೋಣ? ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ರೆ ಕಟ್ಟುಗಳು ಎತ್ಕೊಂಡು ಎಲ್ಲೋಗೋಣ ಹೇಳಿ.
ಹಾಗೆ ಶಾಲೆಯ ವಾತಾವರಣ ಹೈಟೆಕ್ ಆಗಿ ಕಾಣಿಸಿದ್ರೂ ಪಾಠ ಪ್ರವಚನದಲ್ಲಿ ಮಾತ್ರ ಕುಂಠಿತಗೊಂಡಿದೆ. 2-3 ದಿನಗಳಿಂದ ಶಾಲೆಯ ಮಕ್ಕಳಿಗೆ ಪರೀಕ್ಷೆ ನಡೆಯುತ್ತಿದ್ರೂ ಸಹ ಮುಖ್ಯ ಶಿಕ್ಷಕಿ ಇಂದಿರಾ ಮಾತ್ರ ಶಾಲೆಗೆ ಬರದೆ ಕಳ್ಳನಿಗೊಂದು ಪಿಳ್ಳೆ ನೆವ ಎಂಬಂತೆ ಏನೋ ಒಂದು ಕಾರಣ ಹೇಳಿ ನುಣುಚಿಕೊಳ್ಳಲು ನೋಡುತ್ತಾರೆ. ಯಾಕೆ ಅಂತಂದರೆ ಬೆಳಗ್ಗೆನೆ ಮಕ್ಕಳು 10 ಗಂಟೆಗೆಲ್ಲ ಇಲ್ಲಿರ್ತಾರೆ. ಹಾಲು ಹಾಕಿದ ತಕ್ಷಣ ಪ್ರೇಯರಿಂದ ಶುರು ಮಾಡಿ ನಾವು ಮೈಕ್ ಸೆಟ್ ಹಾಕಿದ್ರೆ ಪ್ರೇಯರ್ ಎಲ್ಲ ಮಾಡಿಸ್ತೀವಿ. ಅದಾದಮೇಲೆ ಹಾಲು ಕೊಡ್ತಾರೆ, ಆಮೇಲೆ ಕ್ಲಾಸ್ಗಳಿಗೆ ಹೋಗ್ತಾರೆ. ಅವ್ರವ್ರ ಕ್ಲಾಸ್ ಟೀಚರ್ಸು 4 ಜನ ಇದ್ದೀವಿ ನಾವು. 4 ಜನ ಅಂದರೆ 3 ಇರೋದು, ಒಬ್ಬರು ಗೆಸ್ಟ್ ಟೀಚರ್ ಇದ್ದಾರೆ. ಗೆಸ್ಟ್ ಟೀಚರು ಸಹ ಸೇರಿಕೊಂಡು 4 ಕ್ಲಾಸ್ ತೊಗೊಂಡ್ವಿ. ಒಂದೊಂದು ಕ್ಲಾಸಲ್ಲಿ 2 ಕ್ಲಾಸ್ ಕಂಬೈನ್ ಮಾಡ್ಕೊಂಡಿದ್ದೀವಿ. ನಮ್ಮ ಸ್ಟ್ರೆಂತು ಜಾಸ್ತಿ ಇದೆ. ಸ್ಟ್ರೆಂತ್ ಕಡಿಮೆ ಆಗೋದು ಯಾವಾಗ ನಮ್ಮ ಸರಿಯಾಗಿ ಪಾಠ ಮಾಡಿರಲಿಲ್ಲ ಅಂತಂದರೆ. ನಾವು ಸರಿಯಾಗಿ ಪಾಠ ಮಾಡಲಿಲ್ಲ ಅಂತಂದರೆ ಏನಕ್ಕೆ ಬರ್ತಾರೆ ಸರ್ ಮಕ್ಕಳು? ಸರ್ಕಾರಿ ಶಾಲೆ ಇದರಲ್ಲಿ ಸರ್ಕಾರಿ ಕನ್ನಡ ಸರಿಯಾಗಿ ಗೊತ್ತಿಲ್ಲ. ನಾವು ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲ, ನಾವು ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಪ್ರಯತ್ನ ನಾನು ಹೇಳ್ತೀನಿ. ನಾನೊಬ್ಬ ಸೀನಿಯರ್ ಟೀಚರ್, ನಾನಾಗಿ ಹೇಳ್ತಾ ಇದ್ದೀನಿ ಅಂದರೆ ಹಳ್ಳಿನೂ ಸುತ್ತಕೊಂಡು ನಾವು ಪ್ರಯತ್ನ. ಹೋದ ವರ್ಷ ಬಂದು 98 ಮಕ್ಕಳಿದ್ರು. ಅದರಲ್ಲಿ 29 ಮಕ್ಕಳು, 21 ಜನ ಮಕ್ಕಳು 7th ಅವ್ರು ಹೋದ್ರು. 29 ಜನ ಹಾಸ್ಟೆಲ್ ಅವರು ಹೊರಟೋದ್ರು. ಅವರು ಏನೋ ದಿನ್ಯಾವಸಳ್ಳಿಯಲ್ಲಿ ಅವ್ರು ಅಲ್ಲೇ ಸೇರಿಸ್ಬೇಕು ಹಾಗೆ ಹೀಗೆ ಅಂತ ಹೇಳಿದ್ದಕ್ಕೆ. ಆ ರೀತಿ ಇರೋವಾಗ ನಾವು ಸ್ಕೂಲ್ಗೋಸ್ಕರ ಅಷ್ಟು ಪ್ರಯತ್ನ ಪಡ್ತಾ ಇರೋವಾಗ ಶಿಸ್ತಿಲ್ಲ ಅಂತಂದ್ರೆ ಹೇಗೆ ಸರ್ ಶಾಲೆಯಲ್ಲಿ? ಅಲ್ಲ, ಈಗ ಕಮಿಟಿ ಸದಸ್ಯರುಗಳವರು ಇಲ್ಲೇ ಬಂದು ನೋಡಿ ಸರ್, ನಮ್ಮ ಅಧ್ಯಕ್ಷ ಎಲ್ಲಾನು ಬಂದು ನಿಮ್ಮ ಟೀಚರ್ ಬಂದು ನಮ್ಮ ಹತ್ರನೇ ವಿಚಾರಿಸ್ಬೋದಲ್ವಾ? ನಾವು ಹೇಳಿದ್ದೀವಿ, ನಾವ್ ಏನ್ ಪಾಠ ಮಾಡ್ದಿರಾ ಇಲ್ಲಮ್ಮ, ಇವಾಗ ಎಕ್ಸಾಮ್ಸ್ ಟೈಮು ಅಂತಲೇ ಹೇಳ್ತಾ ಇದ್ದೀವಿ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ಹೇಳುವಂತೆ ಸರ್ಕಾರಿ ಶಾಲೆಯ ಮಕ್ಕಳು ಬೆಳೀಬೇಕು, ಬಡವರ ಮಕ್ಕಳು ಒಳ್ಳೆಯ ಭವಿಷ್ಯ ಕಟ್ಟಿಕೊಳ್ಳಬೇಕು, ACDC ಆಗಬೇಕು, ಅದರಲ್ಲೂ ಉದ್ಯಮಿಗಳು ಆಗಬೇಕು, ಅವಕಾಶ ದೊರೆತರೆ MLA MP ಆಗಬೇಕು ಅಂತಾರೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್. ಆದರೆ ಈ ಶಾಲೆಯಲ್ಲಿ ಮಾತ್ರ ಅದಕ್ಕೆ ತದ್ವಿರುದ್ಧ ಅನ್ನೋ ಹಾಗೆ ವ್ಯತಿರಿಕ್ತವಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.